ಆಶಿಸುತ್ತಾ 69ನೇ ರಾಜ್ಯೋತ್ಸವಕ್ಕೆ ತಾವೆಲ್ಲರಿಗೂ ಶುಭೋದಯ ಕೋರುತ್ತೇನೆ. ಮೊದಲನೇದಾಗಿ ಈ ಕರ್ನಾಟಕದ ಏಕೀಕರಣದ ಪೂರ್ಣ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ನಾವು ಹೋರಾಟವನ್ನ ಮಾಡಿದ್ವಿ ಈ ಕರ್ನಾಟಕದ ಏಕೀಕರಣ ಸಲುವಾಗಿ ಅಂತ. ಹಂಗೆ ನೋಡಿದ್ರೆ ಕವಿರಾಜ್ಯ ಮಾರ್ಗದಲ್ಲಿ ಬರುವಂತಹದ್ದು ನಮ್ಮ ನಾಡು ಯಾವುದು ಅಂದ್ರೆ, ಕವಿರಾಜ್ಯ ಮಾರ್ಗದಲ್ಲಿ ಹೇಳ್ತಾ ಇದ್ದಾರೆ, ಕಾವೇರಿ ನದಿಯಿಂದ ನರ್ಮದಾ ತೀರದವರೆಗೆ ಇರ್ತಕ್ಕಂಥ ನಮ್ಮ ಬಹುದೊಡ್ಡವಾದಂತಹ ಪ್ರದೇಶವನ್ನ ಕರ್ನಾಟಕ ಅಂತ ಹೇಳಿ ಕದಂಬರು ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಇರ್ತಕ್ಕಂಥ ನಾಡು. ಆ ನಾಡು ಅಲ್ಲಿ ಇರ್ತಕ್ಕಂಥದ್ದು ಈಗ ಹೇಗೆ ನಾವು ಮತ್ತೆ ಪುನಃ ಏಕೀಕರಣ ಮಾಡುವಂತ ಸಂದರ್ಭ ಬಂತು ಅಂತಕ್ಕಂಥದ್ದು 15ನೇ ಸಿಲೆಬಸ್ ನಲ್ಲಿ ಇದೆ. 1799ರಲ್ಲಿ 4ನೇ ಮೈಸೂರು ಆಂಗ್ಲೋ ಯುದ್ಧ ಆಗುತ್ತೆ. 4ನೇ ಮೈಸೂರು ಆಂಗ್ಲೋ ಯುದ್ಧ ಆದಾಗ ಟಿಪ್ಪು ಸುಲ್ತಾನ್ ಕರ್ನಾಟಕವನ್ನು ಆಳ್ತಾ ಇದ್ದ ಟಿಪ್ಪು ಸುಲ್ತಾನ್ ಅಥವಾ ಮೈಸೂರು ರಾಜ್ಯವನ್ನು ಆಳ್ತಾ ಇದ್ದ ಟಿಪ್ಪು ಸುಲ್ತಾನ್ಗೆ ಸೋಲಾಗುತ್ತೆ. ಸೋಲಾದಾಗ ಆಗಿರ್ತಕ್ಕಂಥ ಬ್ರಿಟಿಷರು ಈ ಕರ್ನಾಟಕವನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಎಷ್ಟು ಭಾಗಗಳಾಗಿ? 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. 4 ಭಾಗಗಳಾಗಿ ಯಾಕೆ ವಿಂಗಡಣೆ ಮಾಡ್ತಾರೆ ಅಂತಕ್ಕಂಥದ್ದು, ಆ ಟಿಪ್ಪುವಿನ ವಿರುದ್ಧವಾಗಿ ಹೋರಾಡಲು ಮರಾಠರು ಮತ್ತು ಹೈದರಾಬಾದಿನ ನಿಜಾಮರು ಬ್ರಿಟಿಷರಿಗೆ ಸಹಾಯ ಮಾಡಿದ್ರು. ಹೌದಾ? ಈ 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಆ 4 ಭಾಗಗಳು ಯಾವ್ಯಾವು ಅಂತಕ್ಕಂಥದ್ದು, ಮೊದಲನೇದು ಮುಂಬೈ ಪ್ರಾಂತ್ಯ ಅಂತ ಕರಿತೀವಿ, ಅಥವಾ ಈಗಿರ್ತಕ್ಕಂಥ ಕಿತ್ತೂರು ಕರ್ನಾಟಕ ಅಂತ ಕರಿತೀವಿ.